ರಾಮ ಹೆಣ್ಣಿಗೆ ತಂದು ಅಳುಗುಳಿ ಮನೆ ಆಡೋದಕ್ ಬಂದ ಅಂಡ ನೀರ್ ತುಂಬು. ತಾತ ಮೊಮ್ಮಗಳು ನಾಚಿಗೆ ಇಲ್ಲದೆ ಕಂಡವ್ರ ಮನೆ ಕೂಳ್ ತಿನ್ನಕ್ ಹೋದ್ರು. ಇಲ್ಲಿ ಎಲ್ರು ಹೇಳೋನು ನಾನೇ ಹೊರಬೇಕು. ಲಕ್ಷ್ಮಿ ಲಕ್ಷ್ಮಿ ಎಲ್ಲಿ ನಿನ್ ಗಂಡ ಏನಜ್ಜಿ ಗಂಡ ಗಿಂಡ ಅಂತೀಯ? ಮಾವಯ್ಯ ಇಲ್ದೇ ಇದ್ದಾಗ ನಮ್ಮವ್ರು ಆಡಿದ್ದೇ ಆಟ. ಅಪಶಕನದ ಮುದುಕಿ ಈ ಕಡೆ ಯಾಕೆ ಒಕ್ಕರಿಸ್ತೆ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಗುರುಡೆ ಬಿಸಿನೀರ್ ಕಾಸ ಅಲ್ಲಿ ಗುಡಿ ಬಾಗಿಲು ತೆಗಿದೆ. ಈಗ ಹೊರಟಿಯೋ? ಗುಡಿ ದೇವರು ರಾತ್ರಿ ಇಸ್ಪೀಟ್ ಆಡಕ್ ಹೋಗಿದ್ದ, ನಿದ್ಗೆಟ್ಟು ಬಂದ. ಬೇಗ ಹೇಳಿಸ್ಬೇಡ ಅಂದಿದ್ದಾನೆ. ಅಪ್ಪ ಬೇರೆ ಬಂದ್ಬಿಟ್ಟಲ್ಲ. ಹಾಗೆ ಕೂಡ ಗುಡಿ ಬಾಗಿಲು ತೆಗಿ ಬಾಪ್ಪ. ಏನೇ ನೇತ್ರ, ಇಲ್ಲಿ ನಾನು ನರಕ ಹಿಂಸೆ ಕೊಡ್ತಾ ಇದ್ದೀನಿ ಅಂತ ಅಪ್ಪನ ಮನೆಗೆ ಹೋಗಿದ್ಯಲ್ಲ, ಯಾಕೆ ಇರ್ಸ್ಕೊಳ್ಳಿಲ್ವಾ? ಅಲ್ಲೇ ಇರ್ಬೇಕು ಅಂತ ಏನ್ ಹೋಗಿರ್ಲಿಲ್ಲ ಅತ್ತೆ. ಆ ಮನೆ ತಣ್ಣಗಿರ್ಲಿ ಅನ್ನೋದು ಈ ಮನೇಲಿ ತಿನ್ನೋದಾ? ಅಲ್ವೇ, ನಿಮ್ಮ ಅಮ್ಮನಿಗೆ ಈ ಮನೇಲಿ ಅನ್ನ ತಿನ್ನೋ ಹಕ್ಕಿರ್ಲಿಲ್ಲ ಅಂದ್ಮೇಲೆ ಇನ್ನು ನೀನ್ ಹೇಗೆ ತಿಂದು ಮೈ ಬೆಳೆಸ್ಕೊಳ್ತಾ ಇದೀವೋ ನಾ ಬೇರೆ ಕಾಣೆ. ಅಯ್ಯಯ್ಯಯ್ಯಯ್ಯಯ್ಯ, ದೂರ ಪ್ರಯಾಣ ಮಾಡಿ ಬಂದಿದೆ ಮಗು, ಅವಳ ಮುಖ ಯಾಕೆ ಮುರಿತೀಯ? ನೀವು ಹೋಗೋ ನೇತ್ರು. ಅಲ್ವೇ ಲಕ್ಷ್ಮಿ, ಅದ್ ಹೇಗೆ ಅವಳಿಗೆ ಈ ಮನೇಲಿ ಅನ್ನ ತಿನ್ನೋದಕ್ಕೆ ಹಕ್ಕಿಲ್ಲ? ನಿನ್ ತಮ್ಮನಿಗೆ ನೇತ್ರನ ತಂದ್ಕೊಡ್ಬೇಕು ಅಂತೀವಿ. ಏನಂತೆ ನೇತ್ರ ಈ ತುಪ್ಪನ ಮದ್ವೆ ಆಗೋದೆ? ಅಯ್ಯೋ, ನಿಮ್ ಮನೆ ಎಕ್ಕುಟ್ಟು ಹೋಗ. ಯಾಕೆ ಯಾಕಪ್ಪ ಈ ಹೆಡ್ಡ ಹೆಂಡತಿನ ಯಾರಿಗಾದ್ರೂ ಮಾರ್ಬಿಡ್ತಾನೆ ಅಷ್ಟೇ. ನಾನ್ ನೇತ್ರನ ಮಾರೋದೂ ಇಲ್ಲ, ಹೋಗಿ ಹಾಕೋದೂ ಇಲ್ಲ, ಬಾಡಿಗೆಗೂ ಕೊಡಲ್ಲ ಅಲ್ವೇನಕ್ಕ? ಈ ಕಗ್ಮುಂಡದ ಕಟ್ಟೋ ಬದಲು ಅವ್ಳು ಕುತ್ತಿ ಹೊಳೆಗೆ ಎಸ್ಬಿಡಿ. ಏ ಮುದುಕಿ, ನಮ್ಮನೆ ವ್ಯವಹಾರದಲ್ಲಿ ನಿಂದೆ ಒಗ್ಗರಣೆ. ಇದುವರೆಗೂ ನೇತ್ರನ ಸುದ್ದಿ ಯಾರು ಬರ್ಬೋದು? ನೀರಿಗೆ ಬಾಯಾರಿಕೆ. ಮುಂದೆ ಗಂಧರ್ವಗಿರಿನೇ ನಿನ್ ಮನೆ. ಈ ಕುಟುಂಬದ ಶ್ರೇಯಸ್ಸಿಗೆ ಇನ್ಮೇಲೆ ನೀನು ದುಡಿಬೇಕು ತಾಯಿ.
ಹಾಗೆ ಆಗ್ಲಿ ತಾತ, ನಿಮ್ ಮನಸ್ಸು ಹಾಗೆ ನಡ್ಕೋತೀನಿ. ರವಿ 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 ಓ ಮೈ ಗಾಡ್, ಏನಪ್ಪ ನೀವು? ರವಿ, ಅಲ್ಲಿ ನೋಡಿ, ಯಾರೋ ಬರ್ತಾ ಇದ್ದಾರೆ. ಲೀವ್ ಮೀ, ಪ್ಲೀಸ್ ಲೀವ್ ಮೀ ಐಸೆ. ನಮಸ್ಕಾರ ಜೋಯಿಸ್ರಿ. ನಮಸ್ಕಾರ. ತಾವು ಇವತ್ತು ಈಗ ಬರ್ತೀರಿ ಅನ್ನೋ ನಿರೀಕ್ಷೆನೇ ಇರಲಿಲ್ಲ. ಹೌದಪ್ಪ, ನನಗೆ ನಿಜ ಹಾಕಂತು. ಇವಳು ರೂಪಾ ಅಂತ, ಪಕ್ಕದ ಎಸ್ಟೇಟ್ ಮಾಲೀಕರ ಮಗಳು. ಒಳ್ಳೇದಮ್ಮ. ಸರಿ, ಹುಡುಗಿ ತುಂಬಾ ಲಕ್ಷ್ಮ ಇದ್ದಾಳಪ್ಪ. ಇವಳು ನನ್ನ ಮೊಮ್ಮಗಳು ನೇತ್ರಾವತಿ ಅಂತ. ಇವಳನ್ನ ನಿನ್ ತಾಯಿ ಆಶೆಯಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಬಂದಿದ್ದೀನಿ. ಓಹೋ, ಅಗತ್ಯವಾಗಿದೆ ವಯಸ್ಸರೆ. ನೂರಾರು ಆಳುಕಾಳುಗಳನ್ನ ಸಾಕ್ತಾರೋ ನಮ್ಮ ಗಂಧರ್ವಗಿರಿಗೆ ನಿಮ್ ಮೊಮ್ಮಗಳು ಭಾರ ಆಗ್ತಾಳ? ಎಸ್ ರವಿ, ಇಂಥ ಒಬ್ಬ ಫ್ರೆಂಡು ಗಂಧರ್ವಗಿರಿಗೆ ಬರ್ತಾ ಇರೋದು ಐ ಆಮ್ ಸೋ ಹ್ಯಾಪಿ. ಬರ್ತೀನಿ. ಸಿ ಯು ರವಿ. ಬನ್ನಿ ಬನ್ನಿ. ಮರಿ ಇನ್ನೊಡೆ ಏರ್ಪ್ಲೇನ್ ಆಗೋಗ್ತಿದೆ. ಯಾಕೆ ಕಳ್ತಾ ಇದ್ದಾನೆ? ಕೊಡಮೇಲೆ ನಾನು ಇಟ್ಕೊತೀನಿ. ಪಾಪು ಅಳ್ಬಾರ್ದು. ಇಲ್ಲೋಡು ಇಲ್ಲೋಡು ಇಲ್ಲೋಡು. ಅಪ್ಪ, ನರಸಿಂಹ ಜೋಯಿಸರು ಬಂದ್ರು. ನರಸಿಂಹ ಜೋಯಿಸರು, ದಯಮಾಡಿ ಕೂತ್ಕೊಳ್ಳಿ. ನೋಡು, ನಿಂಗೆ ಪೆಪ್ಪರ್ಮೆಂಟ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ. ಏನೋ ನಿನ್ ಹೆಸರೇನೋ? ನಿನ್ ಹೆಸರು ಸಂತೋಷ, ಅವನ ಹೆಸರು ಆನಂದ. ಹೌದಾ? ಅಲ್ಲ ಅಲ್ಲ, ನನ್ನ ಹೆಸರು ಸಂತೋಷ, ಅವನ ಹೆಸರು ಆನಂದ. ಹೌದಾ? ನೀನ್ ಸಂತೋಷನಾ, ಇವನ್ ಆನಂದನಾ? ಬನ್ನಿ. ಇವಳೆ ನನ್ನ ಮೊಮ್ಮಗಳು ನೇತ್ರಾವತಿ ಅಂತ. ಅಮ್ಮ, ನಮ್ಮ ಮೊಮ್ಮಕ್ಕಳು ಆಗ್ಲೇ ನಿಮ್ಮ ಮೊಮ್ಮಗಳನ್ನ ಉಗಿಸ್ಕೊಂಡ್ಬಿಟ್ಟಿದೆ. ಸಂತೋಷ್, ಯಾರಪ್ಪ ಅದು? ನಮ್ಮ ಮಕ್ಕಳು. ಗಂಗೆ, ಪೆಟ್ಟಿಗೆ ತಗೊಂಡೋಗು. ಜೋಯಿಸ್ರೆ, ನಿಮ್ ಮೊಮ್ಮಗಳನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ಬೇಕು. ನೇತ್ರಾವತಿ ನಮ್ ಜೊತೆ ಸಂತೋಷವಾಗಿರ್ತಾಳೆ. ನೇತ್ರಂಗೆ ನಿಮ್ಮಂಥವ್ರ ನೆರಳು ಸಿಕ್ಕಿದ್ದು ಅವಳ ಪುಣ್ಯ. ಆಶ್ರಯ ನೆರಳು ಯಾವುದೂ ಅಲ್ಲ ಜೋಯಿಸ್ರೆ. ಇನ್ನು ಮುಂದೆ ನೇತ್ರಾಗಿ ನಾವೇ ತಂದೆ ತಾಯಿಗಳು. ಎಲ್ಲ ನರಸಿಂಹನ ಇಚ್ಛೆ. ಇನ್ ಎಷ್ಟು ದೂರ ಹಿಂದೆ ಬರ್ತೀಯ ತಾಯಿ? ಹೋಗಮ್ಮ, ಹೋಗು. ಮುಂದಿನ ತಿಂಗಳು ಬರ್ತೀಯಾ? ಬರ್ತೀನಮ್ಮ, ಖಂಡಿತ ಆಗಾಗ್ಗೆ ಬರ್ತಿರ್ತೀನಿ. ಹೋಗಮ್ಮ. ತಾತ, ಅಲ್ಲೆಲ್ರೂ ಕೇಳ್ದೆ ಅಂತ ಹೇಳು. ಅತ್ತೆ ಮಾವನ್ ಮೇಲೆ ಕೋಪ ಮಾಡ್ಕೋಬೇಡ. ಏನೋ ಏನು? ಯಾರಿಗೋಸ್ಕರ ಕೋಪ? ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋತೀನಿ. ತಾತ, ಇಲ್ಲಿ ನಾನು ಎಲ್ರಿಗೂ ತಗ್ಗಿ ಬಗ್ಗೆ ನಡೀತೀನಿ. ನೀನೇನು ಯೋಚನೆ ಮಾಡಬೇಡ. ಹೋಗಮ್ಮ, ಹೋಗು. ಹೋಗಮ್ಮ. ತಾತ, ಹೊರಟ್ ಬರ್ತೀಯಾ? ಹೇಳ್ಬೇಡಮ್ಮ, ನೀ ಚೆನ್ನಾಗಿರು. ನಾನು ಚೆನ್ನಾಗಿರ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ತಾತ, ಹೊರಟ್ ಬರ್ತೀಯಾ? ನಾನು ಚೆನ್ನಾಗಿರ್ತೀನಿ. ಏನಮ್ಮ, ಯಾವತ್ತೂ ರಜಾ ಕೊಡದೆ ಇರೋರು ಇವತ್ತು ಕೊಟ್ಬಿಟ್ಟವ್ರಲ್ಲ. ಹೂ ಕಣಪ್ಪ, ಮಕ್ಳು ನೋಡ್ಕೊಳಕ್ಕೆ ಯಾರೋ ಒಬ್ಬಮ್ಮ ಬಂದವ್ರೆ, ಅದಕ್ಕೆ ನನ್ ಕಳ್ಸಿದ್ರು.
ಅಪ್ಪ ಇಟ್ಕೋಪ್ಪ ನನ್ನ ನಾನು ಹಿಡ್ಕೊತೀನಿ. ಯೋ 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 ಬಿಡ್ಬೇಕಾ? ಬಿಡ್ತೀನಿ. ಲೇ, ಇವ್ಳ್ ನೋಡ್ಕೊಳ್ಳ. ಇವ್ನಿಗ್ ಬಿಟ್ಟು ತಂಗಿ ತಂಗಿ ಎತ್ಕೊಂಡು ಹೋದ್ರ? ಅಯ್ಯೋ ರಾಮ ರವಿ ರವಿ ಏನಮ್ಮ ಕೇಳ್ತೀನೋ ನಮ್ ಕೆಲ್ಸ ಹುಡುಗಿ ಗಂಗಿನ ಯಾರು ಎತ್ಕೊಂಡು ಹೋದ್ರಂತೆ? ಯಾರು ಎತ್ಕೊಂಡು ಹೋಗಿದ್ದು? ಪಕ್ಕದ ಎಸ್ಟೇಟ್ ಆಳುಗಳು ಯಾವ ಕಡೆ ಹೋದ್ರು? ಸ್ವಲ್ಪ ರೊಕ್ಕ ಕಡೆ ಹೋದ್ರು. ಬರ್ತೀನಮ್ಮ. ಎಲ್ ಸಿಗ್ತಾವ ಈ ಕಾಡ್ಗಿಣಿ? ಇಲ್ಲೇ ಕಾಡಲ್ಲಿ. ನಿಮಗ್ ತಮ್ಮ ಹೇಳ್ತೀನಿ, ನನ್ನ ಏನು ಮಾಡ್ಬೇಡಿ. ಇವ್ರು ಯಾರೇ ಬೇಡವಾ? ನಾನ್ ಬೇಕಾ? ಬಾ. ಗಲಾಟೆ ಮಾಡ್ಬೇಡ. ಪಾಪಿ ನಾನ್ ಫಸ್ಟ್ ನನ್ನ ಅಕ್ಕಿ ನನ್ನೇನು ಮಾಡ್ಬೇಡ, ನನ್ನೇನು ಮಾಡ್ಬೇಡ. ಕಚಡ ನನ್ನ ಮಕ್ಳ, ಆ ಹುಡುಗಿ ಮೇಲೆ ನಿಮ್ ಗಂಡಸ್ತಾನ? ರವಿ ಏನ್ ಮಾಡಿದ್ರಪ್ಪ ಈ ರಾಸ್ಕಲ್? ನೋಡಿ ಅಂಕಲ್, ಇವರೆಲ್ಲ ನಿಮ್ಮ ಎಸ್ಟೇಟ್ ಕೆಲ್ಸಗಾರ. ನಮ್ ಚನ್ನನ್ ಮಗಳನ್ನ ಎತ್ಕೊಂಡ್ ಬಂದಿದ್ದಾರೆ. ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಅಂಕಲ್? ರವಿ ಬಿಟ್ಬಿಡು ಇವ್ರನ್ನ, ನಾನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಡಿ ಅಂಕಲ್, ಇವ್ರು ಸರಿಯಾಗಿ ಬುದ್ಧಿ ಕಲ್ಸೋಕೆ ಪೊಲೀಸ್ನವ್ರ ಹತ್ರ ಒಪ್ಪಿಸ್ತೀನಿ. ಪ್ಲೀಸ್ ನನಗೋಸ್ಕರ ಇದೊಂದ್ಸಲ ಬಿಟ್ಬಿಡಿ ಪ್ಲೀಸ್ ರವಿ. ರವಿ ಈ ವಿಷಯ ಎಲ್ಲ ಪೊಲೀಸರ್ಗೂ ಯಾಕೆ ಹೋಗ್ಬೇಕು? ಮುಂದೆ ಈ ತರ ಆಗದೆ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ರವಿ. ಓಕೆ, ನೀವ್ ಹೇಳ್ತಿದ್ದೀರಾ ಅಂತ ಬಿಡ್ತಾ ಇದ್ದೀನಿ. ನನ್ನ ಮರ್ಯಾದೆ ತೆಗಿತಾ ಇದ್ಯಲ್ಲೋ. ಇವತ್ತು ಗಂಗಿನ ಹೊತ್ಕೊಂಡು ಹೋದ್ರು, ನಾಳೆ ಮನೆ ನುಗ್ಗಿ ಇರೋದನ್ನೆಲ್ಲ ಕೊಂದ್ಬಿಟ್ಟು ಇದ್ದದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಮ್ಮ, ಅಷ್ಟು ಜನರ ಮೂಳೆನ ಮುರಿದು ಬುದ್ಧಿ ಹೇಳಿ ಬಂದಿದ್ದೀನಿ. ಬುದ್ಧಿ ಹೇಳಿದಂತೆ ಅವನ್ ಹೇಳ್ಕೊಂಡು ಹೋಗಿ ಲಾಕಪ್ನಲ್ಲಿ ಹಾಕಿಸ್ಬಿಟ್ಟು ಹಾಗೆ ಬಂದ್ಬಿಟ್ಯಾ? ಜ್ಞಾನ ಇದೆ ನಿನ್ಗೆ? ಹಾಗಲ್ಲಮ್ಮ, ಅವರೇ ಬಂದು ಅವ್ರೆ ಯಾರೋದು? ಅವ್ರೆ ಕರುಣಾಕರನ್ ಕಣೆ.
ಅವರೇ ಬಂದು ಹೋಗ್ಲಿ ಬಿಟ್ಬಿಡಪ್ಪ ಅಂತ ಕೇಳ್ಕೊಂಡ್ರಂತೆ. ಅಂತ ನೀಚನ್ನ ಕೆಲಸ ಇಟ್ಕೊಂಡಿದ್ದಾನಲ್ಲ ಅವನೆಂಥ ಗ್ರಾಸ್ತಾರಿ ಕೇಳ್ಕೊಂಡಿದ್ದಾರೆ ಅಂತ ನೀವು ಬೇರೆ ಮರ್ಯಾದೆ ಕೊಡ್ತಾ ಇದ್ದೀರಾ? ನಮ್ಮ ಹುಡುಗನೇ ಭಾವಿ ಮಾವ ಅಂತ ದಾಕ್ಷಿಣ್ಯ ಇಟ್ಕೊಂಡಿರೋವಾಗ ಮಾವ ಏನೋ ರವೀಂದ್ರ, ಇವತ್ ನಾನು ನಿನ್ನ ಕೇಳ್ತಾ ಇದ್ದೀನಿ, ಪಕ್ಕದ ಎಸ್ಟೇಟ್ ರೂಪ ನಾನು ಪ್ರೀತಿಸ್ತಾ ಇದೆಯಂತೆ, ಅವಳನ್ನೇ ಮದ್ವೆ ಆಗ್ತಿಯಂತೆ, ನಿಜವೇನು? ಅದೆಲ್ಲ ನೀವು ಒಪ್ಪದ್ಮೇಲೆ ತಾನೇ ಅಮ್ಮ. ಅಲ್ವೋ, ಕೆರೆ ನೀರಿಗೆ ಕಿರುಕುಳ, ಕೆಲಸಗಾರ ಮಧ್ಯೆ ದಿನಾ ತಿಕ್ಕಾಟ, ಗಂಧರ್ವಗಿರಿ ಮೇಲೆ ಸದಾ ಕಿಚ್ಕಾರ್ತಾ ಇದ್ರಲ್ಲ, ಆ ನಂತಸ್ತಿ ನಾನು ಒಪ್ಬೇಕಾ? ನಮ್ಮ ಆಚಾರ ವ್ಯವಹಾರಕ್ಕೆ ಸ್ವಲ್ಪನೂ ಸಂಬಂಧ ಇಲ್ಲ, ಅಂತವ್ರ ಸಂಬಂಧ ನಾವು ಬೆಳೆಸ್ಬೇಕಾ? ಸಂಬಂಧ ಅಂತ ಆದ್ಮೇಲೆ ಈ ಸಣ್ಣ ಪುಟ್ಟ ತಂಟ ತಕರಾರುಗಳೆಲ್ಲ ಎಲ್ಲಿರ್ತಾವೆ? ನಮ್ಮ ಮನೆಗೆ ಬರೋ ಸೊಸೆ ನಮ್ಮ ಆಚಾರ ವಿಚಾರಗಳಿಗೆ ಸರಿ ಹೋಗ್ತಾಳೆ. ನೀವು ಸುಮ್ಮನೆ ಇರ್ತೀರಾ? ರವಿ, ನನ್ ಜೀವ ಇರೋವರೆಗೂ ರೂಪ ಈ ಮನೆಗೆ ಸೊಸೆ ಆಗೋಕ್ ಸಾಧ್ಯವಿಲ್ಲ. ಹೇಳು, ನಿನಗೆ ನಾನ್ ಬೇಕಾ ಅವಳು ಬೇಕಾ? ನನಗೆ ನೀನ್ ಬೇಕಮ್ಮ. ನೋಡು, ನಿನಗೆ ರೂಪ ಒಪ್ಪಿಗೆ ಆಗ್ತಿದ್ರೆ ಬೇಡ, ಆದ್ರೆ ಇನ್ಮೇಲೆ ನೀನ್ ಮಾತ್ರ ನನಗೆ ಮದುವೆ ಆಗು ಅಂತ ಹೇಳ್ಬೇಡ. ರವಿ, ಇದೇ ಕೊನೆ ಮಾತೇನು? ಹೌದು ಹೌದು, ಇದೇ ನನ್ನ ಕೊನೆ ಮಾತು. ರಾಜಲಕ್ಷ್ಮಿ, ಒಂದು ಸಂಬಂಧದ ವಿಷಯವಾಗಿ ಯಾರು ಹಠ ಮಾಡಬಾರ್ದು ಕಣ. ನಮ್ಮ ಮದ್ವೆನೆ ಜ್ಞಾಪಿಸ್ಕೊ. ನಮ್ಮ ಅಪ್ಪ ಅಮ್ಮ ಹಠ ಮಾಡಿದ್ರೆ ನಮ್ಮ ಮದ್ವೆ ಆಗ್ತಿತ್ತಾ? ನಿನಗೆ ಒಂದ್ ನ್ಯಾಯ, ನಿನ್ನ ಮಗನಿಗೆ ಒಂದ್ ನ್ಯಾಯನಾ? ಸರಿ ಸರಿ, ಅಪ್ಪ ಮಗ ಒಂದಾದ್ಮೇಲೆ ನಂದೇನ್ ನಡೀತೆ? ಏನಾದ್ರೂ ಮಾಡ್ಕೊಳ್ಳಿ. ನೇತ್ರ, ಮಕ್ಕಳಿಗೆ ಹಾಲು ಕೊಟ್ಟಿಯಾ?